ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ ಈ ಚಾನಲ್ಗೆ ಸ್ವಾಗತ. ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರಿಗೆ KCSR ನಿಯಮದಂತೆ ಇರುವಂತಹ ರಜೆಗಳು, ಈ ರಜೆಗಳಲ್ಲಿ ಇರುವಂತಹ ಗೊಂದಲಗಳನ್ನು ಪರಿಹಾರ ಮಾಡಿ ನಿಮಗೆಲ್ಲರಿಗೂ ಉಪಯೋಗ ಆಗುವಂತಹ ಮಾಹಿತಿಯನ್ನು ಕೊಡೋಣ ಅನ್ನೋ ಉದ್ದೇಶಕ್ಕಾಗಿ ಬಂದಿದ್ದೀನಿ. ಕೆಲವೊಂದು ಬಾರಿ ಸರ್ಕಾರಿ ನೌಕರರಿಗೆ ಹಾಗೂ ಶಿಕ್ಷಕರಿಗೆ ಯಾವ ರಜೆ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಗೊಂದಲಗಳಿರುತ್ತೆ. ಕೆಲವೊಂದು ರಜೆಗಳಿದ್ದರೂ ಕೂಡ ಆ ರಜೆಗಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪರಿಹಾರ ಇರೋದಿಲ್ಲ. ಎಲ್ಲ ಮಾಹಿತಿಗಳನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, KCSR ನಿಯಮದಂತೆ ಸರ್ಕಾರಿ ನೌಕರರಿಗೆ ಎಷ್ಟು ರಜೆಗಳಿದೆ, ಯಾವ ರಜೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಕೆಲವೊಂದು ಮಾಹಿತಿ ಇದೆ, ಏನು ತಪ್ಪು ಕಲ್ಪನೆ ಇರ್ಬೋದು. ಸರ್ಕಾರಿ ನೌಕರರಿಗೆ ಹಾಗೂ ಶಿಕ್ಷಕರಿಗೆ ಒಂದೇ ಥರ ರಜೆ ಇದೆಯಾ? ಲೋಕಾರೂಢಿಯಾಗಿ ಬಿಡಪ್ಪ, ಶಿಕ್ಷಕರು ಯಾವಾಗಲೂ ರಜೆಯಲ್ಲಿ ಇರ್ತಾರೆ, ಅವ್ರಿಗೆ ಬೇಸಿಗೆ ರಜೆ ಇದೆ, ದಸರಾ ರಜೆ ಇದೆ, ಎಲ್ಲ ರಜೆಗಳಿದೆ ಅನ್ನೋ ಒಂದು ಉಡಾಪೆ ಇರುತ್ತೆ. ಆ ಎಲ್ಲ ರಜೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಕೊಡ್ತಾ ಇರ್ತೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ KCSR ನಿಯಮದಂತೆ ರಜೆಗಳು ಇದ್ದೇ ಇರ್ತವೆ. ಆದರೆ ಶಿಕ್ಷಣ ಇಲಾಖೆಗೊಂದು ಹಾಗೂ ಇತರೆ ಇಲಾಖೆಗೆ ಒಂದು ಥರ ರಜೆ ಇದ್ದಾವ. ಈ ಬಗ್ಗೆ ಕೆಲವೊಂದು ಗೊಂದಲ ಇದೆ. ಈ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟು ವೈರಲ್ ಆಗ್ತಾ ಇದೆ. ಶಿಕ್ಷಕರ ರಜೆ ಹಿಂದಿನ ಚಿತ್ರಣ ಏನು ಅಂತ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ. ಶಿಕ್ಷಕರಿಗೆ ಬೇಸಿಗೆ ರಜೆ ಇದೆ, ದಸರಾ ರಜೆ ಇದೆ, ಎಲ್ಲ ರಜೆಗಳು ಇದೆ. ಅದ್ರ ಜೊತೆಯಲ್ಲಿ ಅವರಿಗೆ ಎಲ್ಲ ಸರ್ಕಾರಿ ನೌಕರರಿಗೂ ಸಿಗುವಂಥ ರಜೆಗಳು ಸಿಗತ್ತೆ, ಅವರು ಆರಾಮಾಗಿದ್ದಾರೆ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ಸತ್ಯಾಂಶ ಏನು? ಸರ್ಕಾರಿ ಶಿಕ್ಷಕರಿಗೂ ಹಾಗೂ ಇತರೆ ಸರ್ಕಾರಿ ನೌಕರರಿಗೂ ಯಾವ ರೀತಿಯಲ್ಲಿ ರಜೆಯಲ್ಲಿ ವ್ಯತ್ಯಾಸಗಳು ಇದೆ ಅನ್ನೋದ್ರ ಬಗ್ಗೆ ಒಂದು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಒಂದು ಮಾತಿದೆ, ಶಿಕ್ಷಕರು ಯಾವಾಗಲೂ ರಜೆಯಲ್ಲಿ ಇರ್ತಾರೆ, ಅವ್ರಿಗೇನ್ರಿ ಮಳೆ ಬಂದರೂ ರಜಾ, ಬಿಸಿಲು ಜಾಸ್ತಿ ಆದರೂ ರಜಾ, ಏನಾದರೂ ರಜಾ ಅಂತ ಹೇಳಿ ಒಂದು ಭಾವನೆ ಇರುತ್ತೆ. ಆದರೆ ಶಿಕ್ಷಕರ ರಜೆಯ ಹಿಂದಿನ ರಹಸ್ಯ ಏನು? ಆದರೆ ಕಣ್ಣಿಗೆ ಕಾಣುವ ರಜೆಗಳ ಹಿಂದಿನ ಗಣಿತವೇ ಬೇರೆ ಇರುತ್ತೆ, ಮ್ಯಾಥ್ಸ್ ಬೇರೆ ಇರುತ್ತೆ. ಈ ಬಗ್ಗೆ ಒಮ್ಮೆ ಅದನ್ನು ಸರ್ಕಾರಿ ನೌಕರರಿಗೆ ಇರುವಂಥ ರಜೆಗಳೆಷ್ಟು, ಶಿಕ್ಷಕರಿಗೆ ಇರುವ ರಜೆಗಳೆಷ್ಟು, ಯಾರಿಗೆ ಹೆಚ್ಚಿಗೆ ರಜೆ ಸಿಗತ್ತೆ, ಯಾರಿಗೆ ಕಡಿಮೆ ಸಿಗತ್ತೆ, ಜನಗಳಲ್ಲಿ ಶಿಕ್ಷಕರು ಯಾವಾಗಲೂ ರಜೆ ಮೇಲೆ ಇರ್ತಾರೆ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಕ್ಕೆ ಹೋದರೆ, ಸ್ನೇಹಿತರೆ, ಇತರೆ ಸರ್ಕಾರಿ ನೌಕರರಿಗೆ ಹೋಲಿಸ್ಕೊಂಡ್ರೆ ಇತರೆ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಸಾಂದರ್ಭಿಕ ರಜೆಗಳು CL 10 ಇರ್ತವೆ. ಕೆಲವೊಂದು ಇಲಾಖೆಗಳಿಗೆ 4th ಸಾಟರ್ಡೆ ಮತ್ತು 2nd ಸಾಟರ್ಡೆ ಇಲ್ದಿದ್ದವರಿಗೆ 15 ದಿನ ಸಿಗತ್ತೆ. ಅದೇ ಸಾಂದರ್ಭಿಕ ರಜೆ ಶಿಕ್ಷಕರಿಗೂ ಕೂಡ 15 ಸಿಗತ್ತೆ. ನಿರ್ಬಂಧಿತ ರಜೆ RH ಶಿಕ್ಷಕರಿಗೆ 2 ಸಿಗತ್ತೆ, ಇತರೆ ಸರ್ಕಾರಿ ನೌಕರರಿಗೂ ಕೂಡ 2 ರಜೆ ಸಿಗತ್ತೆ. ಗಳಿಕೆ ರಜೆ ಶಿಕ್ಷಕರಿಗೆ ಕೇವಲ 20 ರಜೆ ಕೇಳಿದ್ರು, ಆದರೆ 10 ರಜೆ ಮಾತ್ರ ಸಿಗತ್ತೆ. ಅದೇ ಗಳಿಕೆ ರಜೆ ಇತರೆ ಸರ್ಕಾರಿ ನೌಕರರಿಗೆ ಎಷ್ಟು ಸಿಗತ್ತೆ? EL ವರ್ಷಕ್ಕೆ ಕನಿಷ್ಠ 30 ಸಿಗತ್ತೆ. ಅಂದರೆ ಇತರೆ ಸರ್ಕಾರಿ ನೌಕರರಿಗೂ ಹಾಗೂ ಶಿಕ್ಷಕರಿಗೂ 20 ರಜೆಗಳ ಡಿಫ್ರೆನ್ಸ್ ಇದೆ. ಈ ಗಳಿಕೆ ರಜೆ ಕಡಿಮೆ ಇರೋದ್ರಿಂದ ಶಿಕ್ಷಕರಿಗಾಗುವಂಥ ನಷ್ಟ ಏನು, ಇತರೆ ಸರ್ಕಾರಿ ನೌಕರರಿಗಿರುವಂಥ ಲಾಭ ಏನು ಅಂತ ನೋಡೋದಾದರೆ, ಇತರೆ ಸರ್ಕಾರಿ ನೌಕರರು ಪ್ರತಿ ವರ್ಷ
15 ರಜೆಗಳನ್ನು ಸರೆಂಡರ್ ಮಾಡಿ ಅರ್ಧ ಸಂಬಳವನ್ನು ಪಡ್ಕೊಳ್ತಾರೆ. EL ಎನ್ಕೇಸ್ಮೆಂಟನ್ನು ಪಡ್ಕೊಳ್ತಾರೆ. ಆ ಸೌಲಭ್ಯ ಶಿಕ್ಷಕರಿಗೆ ಸಿಗೋದಿಲ್ಲ. ರಿಟೈರ್ಡ್ ಆದಂಥ ಸಮಯದಲ್ಲಿ 300 ಗಳಿಕೆ ರಜೆಯನ್ನು ಉಳಿಸ್ಕೊಂಡಿದ್ರೆ ಆ 300 ಗಳಿಕೆ ರಜೆಗೆ ಸಂಬಳವನ್ನು ಕೊಡ್ತಾರೆ. ಅದೇ ಶಿಕ್ಷಕರಿಗೆ ವರ್ಷಕ್ಕೆ ಸಿಗದೆ 10, ಅದನ್ನು 30 ವರ್ಷ ಕಳ್ಕೊಂಡ್ರೆ 300 ಆಗತ್ತೆ, 300 ರಜೆ ಆಗುತ್ತೆ. ಪ್ರತಿ ವರ್ಷ ಎನ್ಕೇಸ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇದು ಶಿಕ್ಷಕರಿಗೆ ಲಾಸ್ ಆಗುವಂತಹ ಮಾಹಿತಿ. ಸ್ಥಳೀಯ ವಿವೇಚನಾಧಿಕಾರಿಯದ ರಜೆ. ಸ್ಥಳೀಯ ಅಂದರೆ ಶಿಕ್ಷಕರೇ ಯಾವುದಾದ್ರೂ ಸಮಸ್ಯೆಗಳಿದ್ದಾಗ, ಊರ ಹಬ್ಬಗಳಿದ್ದಾಗ, ಮಳೆ ಜಾಸ್ತಿ ಆದಾಗ ಅಂಥ ಸಮಯದಲ್ಲಿ ಸ್ಥಳೀಯ ವಿವೇಚನಾ ರಜೆಗಳು 4 ಇರುತ್ತೆ. ಆ ಸ್ಥಳೀಯ ವಿವೇಚನಾ ರಜೆ ಇತರೆ ಸರ್ಕಾರಿ ನೌಕರರಿಗೆ ಇರೋದಿಲ್ಲ. ಅದೇ ರೀತಿ ಬೇಸಿಗೆ ರಜೆ, ನೀವು ಹೇಳಿದ ಹಾಗೆ ಬೇಸಿಗೆ ರಜೆ ಮಕ್ಕಳಿಗೆಲ್ಲ ಎಕ್ಸಾಮ್ ಎಲ್ಲ ಮುಗಿದಿರುತ್ತೆ. ಎಕ್ಸಾಮ್ ಮುಗಿದೋ ನಂತರ ಅಪ್ ಟು ಜೂನ್ವರೆಗೂ ರಜೆ ಸಿಗುತ್ತೆ. ಅದು 44 ಡೇಸ್ ಇರುತ್ತೆ. ಈ ಬೇಸಿಗೆ ರಜೆಯಲ್ಲೂ ಕೂಡ ಕೆಲವೊಂದು ಸಲ ಸೆನ್ಸಸ್ ಇರುತ್ತೆ, ಜನಗಣತಿ ಇರುತ್ತೆ, ಎಲೆಕ್ಷನ್ ಡ್ಯೂಟಿಗಳು ಇರುತ್ತೆ, ಬೇರೆ ಬೇರೆ ಕರ್ತವ್ಯಗಳಿರ್ತವೆ. SIR ಇರ್ಬೋದು, ಪ್ರತಿಯೊಂದು ಕರ್ತವ್ಯ ಇರುತ್ತೆ. ಅಂಥದಕ್ಕೂ ಕೂಡ ಪ್ರತಿ ಸಲ ಯೂಸ್ ಮಾಡ್ಕೊಳ್ತಾರೆ. ಆದರೂ ಒಟ್ಟು 44 ಇರುತ್ತೆ. ಅದೇ ಮಧ್ಯಂತರ ದಸರಾ ರಜೆ ಶಿಕ್ಷಕರಿಗೆ 15 ಇರುತ್ತೆ, 15 ದಿನ ಇರುತ್ತೆ ದಸರಾ ರಜೆ. ಅರ್ಧ ಸಂಬಳದ ವೇತನದ ರಜೆ HPL ಇತರೆ ನೌಕರರಿಗೆ 15 ಇರುತ್ತೆ ಕಮಿಟೆಡ್ ಲೀವು. ಬಟ್ ಇವರಿಗೆ ಶಿಕ್ಷಕರಿಗೆ HPL ಇರೋದಿಲ್ಲ. ಭಾನುವಾರಗಳು, ವರ್ಷಕ್ಕೆ ಭಾನುವಾರಗಳು 52. ಅದು ಇತರೆ ಸರ್ಕಾರಿ ನೌಕರರಿಗೂ 52 ಸಿಗುತ್ತೆ, ಶಿಕ್ಷಕರಿಗೂ 52 ಸಿಗುತ್ತೆ. ಸಾರ್ವಜನಿಕ ರಜೆಗಳು ಅಂದರೆ ರಾಷ್ಟ್ರೀಯ ಹಬ್ಬಗಳು ಅವು ಇವೆಲ್ಲ ಸೇರ್ಕೊಂಡು ಅವರಿಗೂ 15 ಸಿಗುತ್ತೆ, 17 ಸಿಗುತ್ತೆ, ಇವರಿಗೂ 17 ಸಿಗುತ್ತೆ. ಈ ಎಕ್ಸ್ಟ್ರಾ ಸಿಗೋದು ಏನು ಸರ್ಕಾರಿ ನೌಕರರಿಗೆ, ಇತರೆ ಸರ್ಕಾರಿ ನೌಕರರಿಗೆ ಅಂತ ನೋಡೋದಾದರೆ ಸೆಕೆಂಡ್ ಸ್ಯಾಟರ್ಡೆ ಹಾಗೂ ಫೋರ್ತ್ ಸ್ಯಾಟರ್ಡೆ ಟೋಟಲ್ 24 ದಿನ ಆಗತ್ತೆ. ಅಂದರೆ ELಲ್ಲಿ 15 EL ಇರೋದನ್ನು ಕಟ್ ಮಾಡಿ 10 ಮಾಡಿದ್ದಾರೆ. ಬಟ್ ಇವೆರಡೂ ಸಿಗೋದ್ರಿಂದ 24 ರಜೆ ಸಿಗುತ್ತೆ. ಅದು ಶಿಕ್ಷಕರಿಗೆ ಲಭ್ಯವಿಲ್ಲ. ಇದನ್ನು ಒಟ್ಟಾರೆಯಾಗಿ ಲೆಕ್ಕ ಹಾಕೋದಾದರೆ ಶಿಕ್ಷಕರಿಗೆ ಸಿಗುವಂಥ ವರ್ಷಕ್ಕೆ ಸಿಗುವಂಥ ರಜೆ 365 ದಿನದಲ್ಲಿ 159 ದಿನಗಳು ರಜೆಗಳು ಸಿಗತ್ತೆ. ಅದರಲ್ಲಿ ಬೇಸಿಗೆ ರಜೆ ಹಾಗೂ ದಸರಾ ರಜೆಯಲ್ಲಿ ಬರುವಂಥ ಭಾನುವಾರ, ಸಾರ್ವಜನಿಕ ರಜೆಗಳು ಇವನ್ನೆಲ್ಲ ಕಳ್ಕೊಂಡ್ರೂ ಕೂಡ 16 ದಿನ ಆಗತ್ತೆ. ಒಟ್ಟು ಶಿಕ್ಷಕರಿಗೆ ಸಿಗುವಂತಹ ರಜೆಗಳು 143. ಅಂದರೆ ಈ ಬೇಸಿಗೆ ರಜೆಯಲ್ಲಿ ಕಡಿತ ಮಾಡೋದು ಅದು ಸಮಂಜಸವಲ್ಲ. ಅವರು ಪೋಸ್ಟಲ್ ಹಾಕಿದರೆ ಸಮಂಜಸ ಅಲ್ಲ. ಯಾವಾಗಲೂ ಅದು ರಜೆಗಳ ಜೊತೆಯಲ್ಲಿ ಸೇರುತ್ತೆ. ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಏನು ಅಂತ ಹೇಳಿದ್ರೆ, ಶಿಕ್ಷಕರಿಗೆ ವರ್ಷಕ್ಕೆ ಸಿಗುವಂಥ ರಜೆಗಳು 159. ಅಂದರೆ 200 ದಿನ ಡ್ಯೂಟಿ, 160 ದಿನ ರಜೆಯಲ್ಲಿ ಇರ್ತಾರೆ. ಇತರೆ ಸರ್ಕಾರಿ ನೌಕರರದ್ದು ಒಟ್ಟು ಎಷ್ಟಾಗತ್ತೆ ಅಂದರೆ, ಈ ಎಲ್ಲ ಮೇಲ್ಗಡೆಯಿಂದ ಹೇಳಿದ್ದೀನಲ್ಲ, CL, RH, EL, ಕಮಿಟೆಡ್ಡು, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಸಂಡೇ ರಜೆ ಹಾಗೂ ಸಾರ್ವಜನಿಕ ರಜೆಗಳು ಒಟ್ಟು ಸೇರಿ 150 ರಜೆಗಳು ಸಿಗತ್ತೆ. ಇದು ಎಲ್ಲ ಇಲಾಖೆಗೂ ಸಿಗೋದಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಪೊಲೀಸ್ ಇಲಾಖೆಗೆ ಸಿಗೋದಿಲ್ಲ, ಆರೋಗ್ಯ ಇಲಾಖೆಯಲ್ಲಿ ಕೆಲವರಿಗೆ ಸಿಗಲ್ಲ, ಅಗ್ನಿಶಾಮಕ ಇಲಾಖೆಗೆ ಸಿಗಲ್ಲ, ಬಂದಿಖಾನೆ ಇಲಾಖೆಗೆ ಸಿಗಲ್ಲ. ಬೇರೆ ಇಲಾಖೆಗಳಿಗೆ 150 ರಜೆಗಳು ಖಂಡಿತವಾಗೂ ಸಿಗತ್ತೆ. ಅಂದರೆ ಶಿಕ್ಷಕರಿಗೆ ಏನು ಪೊಲೀಸ್ ಇಲಾಖೆ ಇಂಥರೆ ಎಮರ್ಜೆನ್ಸಿ ಇಲಾಖೆಗಳಿಗೆ ಈ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಸಿಗಲ್ಲ, ಭಾನುವಾರ ಸಿಗಲ್ಲ, ಸಾರ್ವಜನಿಕ ರಜೆಗಳು ಇವು ಸಿಗೋದಿಲ್ಲ. ಉಳಿದ ಎಲ್ಲ ಸೌಲಭ್ಯಗಳು ಸಿಗತ್ತೆ. ಅನಿರ್ಬಂಧಿತ ರಜೆಗಳನ್ನು RH ಕೂಡ ಸಿಗೋದಿಲ್ಲ. ಇಲ್ಲಿ ಡಿಸ್ಕಸ್ ಮಾಡಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಇವೆಲ್ಲವೂ ವಾಸ್ತವಾಗಿದ್ದರೂ ಬೇರೆ ಇಲಾಖೆಯವರಿಗೆ ವರ್ಷಕ್ಕೆ 30 EL ಸಿಗತ್ತೆ. ಆದರೆ ಶಿಕ್ಷಕರಿಗೆ ಸಿಗೋದು ಕೇವಲ 10 EL ಮಾತ್ರ. ಆದರೂ ಕೂಡ ಸಾರ್ವಜನಿಕ ವಲಯದಲ್ಲಿ
ಶಿಕ್ಷಕರು ಯಾವಾಗಲೂ ರಜೆ ಮೇಲೆ ಇರ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾತ್ರ ನಿಲ್ಲೋದಿಲ್ಲ. ಹಾಗಾಗಿ ಇದನ್ನು ಹೆಚ್ಚು ಶಿಕ್ಷಕರು ಜನರಿಗೆ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ ಶಿಕ್ಷಕರ ಮಧ್ಯೆ ಇರುವಂತಹ, ಶಿಕ್ಷಕರ ಮೇಲೆ ಇದ್ದಂತಹ ಅಪನಂಬಿಕೆಯನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಎಲ್ಲ ಶಿಕ್ಷಕರು ಈ ದೇಶದ ನಿರ್ಮಾಪಕರು, ದೇಶದಲ್ಲಿ ಉತ್ತಮ ಪ್ರಜೆಗಳನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡ್ತಾರೆ. ಶಿಕ್ಷಕರ ಮೇಲೆ ಕಳಂಕದ ಮಾತುಗಳನ್ನು ತೊಡೆದುಹಾಕುವ ಉದ್ದೇಶಕ್ಕಾಗಿ ಈ ರಜೆಯ ಮಾಹಿತಿಯನ್ನು ತಮಗೆ ತಂದಿದ್ದೀನಿ. ಕೇವಲ ಶಿಕ್ಷಕರು ಬೋಧಿಸುವುದಿಲ್ಲ, ಭವಿಷ್ಯವನ್ನು ನಿರ್ಮಿಸುತ್ತಾರೆ. ಅವರನ್ನು ಬೆಂಬಲಿಸಿ, ಗೌರವಿಸಿ, ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಇರುವಂಥ ರಜೆಗಳ ಬಗ್ಗೆ ವಿಶೇಷವಾದ ವಿಡಿಯೋವನ್ನು ಈ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡ್ಕೊಬೋದು. ನಿಮಗೇನಾದರೂ ಈ ವಿಚಾರದಲ್ಲಿ ಕನ್ಫ್ಯೂಸ್ಗಳನ್ನು ಇದ್ದರೆ, KCSR ನಿಯಮದ ಬಗ್ಗೆ, ಇಲಾಖೆಯ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.